ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನವೆಂಬರ್ 28ನೇ ತಾರೀಕು 2025ನೇ ಇಸ್ವಿ ಇದೇ ಸ್ಥಳದಲ್ಲಿ ಕೂತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದೆ. ನನ್ನ ಹುಟ್ಟೂರು ಹರಿಹರಪುರದಲ್ಲಿ ನಮ್ಮ ಪೂರ್ವಜರಿಂದ 18ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದ್ದ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜೀರ್ಣವಾಗಿ ಹೋಗಿದೆ. ಅದನ್ನು ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿಗಳ ಒಂದು ಎಸ್ಟಿಮೇಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಭಕ್ತಾದಿಗಳು ಸಹಾಯ ಮಾಡಬಹುದು, ನೀವು ಸಹ ಕೈ ಜೋಡಿಸಿ ಅಂತ ಒಂದು ಮನವಿಯನ್ನು ಮಾಡಿಕೊಂಡಿದ್ದೆ. ನೋಡಿ, ನಮ್ಮ ವೀಕ್ಷಕರು ನನ್ನನ್ನು ನೋಡಿದ್ದಾರೆ. ಆದರೆ 2.25 ಲಕ್ಷ ಜನ ವೀಕ್ಷಕರಲ್ಲಿ ನಾನು ಒಂದು 100-200 ಜನರ ಮುಖವನ್ನು ನೋಡಿರಬಹುದು. ಮಿಕ್ಕಿನಾದವರು ನನಗೆ ಈ ವಾಹಿನಿಯ ಮೂಲಕ ಪರಿಚಿತರು ಅಷ್ಟೇ. ನನ್ನ ಆ ಒಂದು ಮನವಿಯನ್ನು ಕೇಳಿ ನನ್ನ ಪ್ರಾಮಾಣಿಕತೆಯನ್ನು ಮನಗಂಡು ಈ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಎಷ್ಟೋ ಜನ ಕೈ ಜೋಡಿಸಿದ್ದೀರಿ. ಕೆಲವೇ ದಿನಗಳಲ್ಲಿ ಸುಮಾರು 70,000 ರೂಪಾಯಿಗಳು ನಮ್ಮ ವಾಹಿನಿಯ ಮೂಲಕ ಸಂಗ್ರಹ ಆಗಿದೆ. ಅದನ್ನು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಗೆ ನಾನು ಕಾಲಕ್ಕೆ ಕಳಿಸಿಕೊಟ್ಟಿದ್ದೀನಿ. ಅದೆಲ್ಲದಕ್ಕೂ ದಾಖಲೆಗಳನ್ನು ಇಟ್ಟಿದ್ದೀನಿ. ನಿಯಮಿತ ಅವಧಿಯಲ್ಲಿ ಅಂದರೆ ಕೇವಲ 4 ತಿಂಗಳಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಸಾಂಗವಾಗಿ ನೆರವೇರಿ 26ನೇ ತಾರೀಕು ಫೆಬ್ರವರಿ 2026ನೇ ಇಸ್ವಿ ಗುರುವಾರ ದೇವಸ್ಥಾನದ ಪುನರಾರಂಭ ಆಗಿದೆ. ಇವತ್ತು ಜಾತಿ ಭೇದವಿಲ್ಲದೆ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಟೊಂಕ ಕಟ್ಟಿ ನಿಂತಿರುವಂಥ ನಮ್ಮ ಹರಿಹರಪುರ ಕ್ಷೇತ್ರದ ಮಠಾಧೀಶರಾದ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಸಹ ಅವತ್ತು ಬೆಳಗಿನ ಜಾವದಲ್ಲೇ ಬಂದು ದೇವಸ್ಥಾನದ ಒಂದು ಪುನರಾರಂಭ ಕಾರ್ಯವನ್ನು ನೆರವೇರಿಸಿಕೊಟ್ಟು ಹೋಗಿದ್ದಾರೆ. ಆ ದೃಶ್ಯಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ ಮೇಲೆ, ಅಲ್ಲಿ ದೇವರನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನೇರವಾಗಿ ದೇವರನ್ನು ನಾವು ದರ್ಶನ ಮಾಡಬಾರದು. ಹಾಗೆ ಮಾಡಿದರೆ ಏನಾದರೂ ಕೆಡುಕಾಗಬಹುದು ಅಂತ ಹೇಳಿ ನಮ್ಮ ಪೂರ್ವಜರು ಒಂದು ಶಾಸ್ತ್ರವನ್ನು ವಿಧಿಸಿದ್ದಾರೆ. ಅಲ್ಲಿ ದೇವರ ಎದುರಿಗೆ ಒಂದು ಬಾಳೆ ಮರವನ್ನು ಇಟ್ಟು ಅದನ್ನು ಕಡಿಯುವ ಮೂಲಕ ನಂತರ ಭಕ್ತಾದಿಗಳು ದೇವರನ್ನು ದರ್ಶನ ಮಾಡಬಹುದು. ಅಂದರೆ ದೇವರ ದೃಷ್ಟಿಯಿಂದ ಆ ಗಿಡ ನೆಲಕ್ಕೆ ಉರುಳಿ ಹೋಗುತ್ತೆ. ಅದಾದ ಮೇಲೆ ದೇವರು ಶಾಂತವಾಗ್ತಾನೆ, ಮುಂದೆ ಭಕ್ತಾದಿಗಳಿಗೆ ಅನುಗ್ರಹಿಸ್ತಾನೆ. ಅದಕ್ಕಾಗಿ ಭಕ್ತಾದಿಗಳು ಆ ಒಂದು ಶಾಸ್ತ್ರದ ನಂತರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ಶಾಸ್ತ್ರವನ್ನು ಕೂಡ ನೆರವೇರಿಸಿದ್ದಾರೆ. ಇನ್ನು ಅಲ್ಲಿ ಸ್ಥಾಪಿಸಲಾಗಿರುವಂಥ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂದರೆ, ಕಳೆದ ವರ್ಷ ಇಡೀ ಪ್ರಪಂಚದ ಗಮನವನ್ನು ಸೆಳೆದಂಥ ಅಯೋಧ್ಯೆಯ ಬಾಲರಾಮನ ಒಂದು ವಿಗ್ರಹ ಇದೆಯಲ್ಲ, ಅದೇ ರೀತಿಯಲ್ಲಿ ಭಕ್ತಾದಿಗಳನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುವ ಒಂದು ಗುಣವನ್ನು ಆ ಒಂದು ವಿಗ್ರಹ ಹೊಂದಿದೆ. ಅದು ಇವತ್ತು ಅಲ್ಲಿ ಆ ಊರನ್ನು ಕಾಯುವ ದೇವರಾಗಿ ಸ್ಥಾಪನೆಗೊಂಡಿದೆ. ಈ ಕೆಲಸ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಹಕಾರದಿಂದ, ಜೊತೆಗೆ ಊರಿನಲ್ಲಿ ಕೂಡ ಅನೇಕರು ನಿಸ್ಪೃಹರಾಗಿ ದುಡಿದಿದ್ದರಿಂದ ಇಂಥದ್ದೊಂದು ಕೆಲಸ ಆಗಿದೆ. ನೋಡಿ, ದೇವರನ್ನು ನಂಬೋದು ಬಿಡೋದು, ಆಸ್ತಿಕತೆ ನಾಸ್ತಿಕತೆ ಇದೆಲ್ಲವೂ ಅವರವರ ನಂಬಿಕೆಗೆ ತಕ್ಕಂತೆ ನಡೆದುಕೊಂಡು ಹೋಗುವಂಥ ವಿಚಾರಗಳು. ಆದರೆ ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ ಅಂತಾರಲ್ಲ, ಹಾಗೆ ನಮ್ಮನ್ನು ಯಾವುದೋ ಒಂದು ಅಗೋಚರವಾದ ಶಕ್ತಿ ನಿಯಂತ್ರಿಸ್ತಾ ಇದೆ. ಅದರ ಒಂದು ಆದೇಶದಂತೆ ನಾವು ನಡೀತಾ ಇದ್ದೀವಿ. ಎಲ್ಲವೂ ವಿಧಿ ಬರಹದಂತೆ ನಡೀತಾ ಇದೆ. ಹಾಗಾಗಿ ನಮಗೆ ಕಾಣದಿರುವ ಆ ದೇವರಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಯಾವುದೋ ಒಂದು ಕಡೆಯಿಂದ ಒಂದು ಸಹಾಯ ಒದಗಿ ಬರುತ್ತೆ ಅನ್ನೋದು ಅನೇಕರ ನಂಬಿಕೆ. ಹಾಗೆ ನಂಬಿಕೆ ಇಟ್ಟಿರುವವರಿಗಾಗಿ ಇಂಥ ದೇವಾಲಯಗಳ ನಿರ್ಮಾಣ ಆಗ್ತಾ ಇರುತ್ತೆ. ಅದನ್ನು ಜನ ಕೂಡ ಸ್ವಾಗತಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಪುಟ್ಟ ದೇವಸ್ಥಾನ ಪ್ರಕೃತಿಯ ಮಡಿಲಲ್ಲಿ ಇವತ್ತು ತಲೆ ಎತ್ತಿ ನಿಂತಿದೆ. ನೋಡಿ, ಫೆಬ್ರವರಿ ತಿಂಗಳ 26ನೇ ತಾರೀಕು ಅವತ್ತೇನು ಶಿವರಾತ್ರಿ ಅಲ್ಲ ಅಥವಾ ಯುಗಾದಿ ಅಲ್ಲ, ಯಾವುದೇ ಒಂದು ವಿಶೇಷ ದಿನ ಅಲ್ಲ. ಅಂಥ ದಿನದಲ್ಲಿ ಹರಿಹರಪುರದಲ್ಲಿ ನೆರೆಯ ಶೃಂಗೇರಿಯಲ್ಲೂ ಬಂದಿಲ್ವಂತೆ, ಆದರೆ ಹರಿಹರಪುರದಲ್ಲಿ ಒಂದು ದೊಡ್ಡದಾದ ಮಳೆ ಹುಯ್ಯತ್ತೆ. ಅಂದರೆ ತಮ್ಮ ಕನಸಾಗಿದ್ದಂಥ ಆ ದೇವಸ್ಥಾನ ಅವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅನ್ನುವ ಆನಂದ ಬಾಷ್ಪ ನಮ್ಮ ತಂದೆಯವರ ಒಂದು ಆತ್ಮದಿಂದ ಮಳೆಯ ರೂಪದಲ್ಲಿ ಬಂತು ಅನ್ನೋದು ನಮ್ಮ ನಂಬಿಕೆ. ನವೆಂಬರ್ 28ನೇ ತಾರೀಕು ಮಾಡಿದ ಸಂಚಿಕೆಯಲ್ಲಿಯೇ ನಾನು ನಮ್ಮ ಊರಿನ ಐತಿಹ್ಯವನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ. ಜೊತೆಗೆ ನಮ್ಮ ಈ ಹಚ್ಚಾರು ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹಚ್ಚಾರು ಅನ್ನೋದು ಆ ಗ್ರಾಮದ ಹೆಸರು.
ಹರಿಹರಪುರ ಪೇಟೆ ಸ್ವಲ್ಪ ದೂರದಲ್ಲಿದೆ, ಅಂದರೆ 1 ಕಿಲೋಮೀಟರ್ ದೂರದಲ್ಲಿ. ಹಚ್ಚಾರು ಅನ್ನುವ ಗ್ರಾಮಕ್ಕೆ ಈ ಪ್ರದೇಶ ಸೇರಿರೋದು. ಅಲ್ಲಿ ಆ ದೇವಸ್ಥಾನ ನಮ್ಮ ಪೂರ್ವಿಕರಿಂದ ನಿರ್ಮಾಣ ಆಗಿತ್ತು. ಹಲವು ಬಾರಿ ಅದರ ಜೀರ್ಣೋದ್ಧಾರ ಕಾರ್ಯ ಕಾಲಕ್ಕೆ ತಕ್ಕಂತೆ ನಡೆದಿತ್ತು. ಆದರೆ ಇತ್ತೀಚೆಗೆ ಆ ದೇವಸ್ಥಾನದ ಎದುರಿಗೆ ಇದ್ದಂಥ ಒಂದು ತೆಂಗಿನ ಮರ, ಬಾಲ್ಯದಲ್ಲಿ ನಾನು ಆ ತೆಂಗಿನ ಮರವನ್ನು ಯಾವುದೇ ಹಗ್ಗದ ಸಹಾಯವಿಲ್ಲದೆ ಏರ್ತಾ ಇದ್ದೆ ಆ ಎಳನೀರುಗಳನ್ನು ಕೀಳೋದಕ್ಕೋಸ್ಕರ. ಆ ಒಂದು ತೆಂಗಿನ ಮರ ಅದರ ಮೇಲೆ ಬಿದ್ದಿದ್ದರಿಂದಾಗಿ ದೇವಸ್ಥಾನ ಜಖಮಾಗಿತ್ತು. ಅದನ್ನು ಈಗ ಎಲ್ಲರೂ ಸೇರಿ ತುಂಬ ಸುಂದರವಾದಂಥ ಒಂದು ಗುಡಿಯನ್ನಾಗಿ ಲೋಕಾರ್ಪಣೆ ಮಾಡಿದ್ದಾರೆ. ನೋಡಿ, ಆ ದೇವಸ್ಥಾನದ ಎದುರಿಗೆ ಒಂದು ಉದ್ಭವ ನಾಗರ ಮೂರ್ತಿ ಇದೆ. ಅದೂ ಸಹ ನಾವು ಬಾಲ್ಯದಿಂದ ಪೂಜಿಸಿಕೊಂಡು ಬಂದಂಥ ಒಂದು ವಿಗ್ರಹ. ಅದಕ್ಕೆ ಈಗ ಒಂದು ಸಣ್ಣದಾದ ಕಾಂಪೌಂಡನ್ನು ಕಟ್ಟಿ ಒಂದು ಕಡಿಮೆ ಎತ್ತರದ ಒಂದು ಛಾವಣಿಯನ್ನು ಮಾಡಿ ಒಂದು ಗೇಟನ್ನು ಮಾಡಿ ಇಟ್ಟಿದ್ದಾರೆ. ಮುಂದೆ ಯಾವತ್ತಾದರೂ ಅದನ್ನು ಸಹ ಒಂದು ಸರಿಯಾದ ಮಂದಿರವನ್ನಾಗಿ ಮಾಡಬೇಕು. ಯಾಕೆಂದರೆ ನಮ್ಮ ತಾಯಿಯವರು ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಹಾವು ಕಾಣಿಸ್ಕೊಂಡ್ರೆ ನಿನಗೆ ತನಿ ಎರಿತೀನಿ ಅಂತ ಒಂದು ಹರಕೆಯನ್ನು ಹೊರ್ತಾ ಇದ್ದರು. ನಮ್ಮ ಮನೆಯಲ್ಲೇ ಬೆಳೀತಾ ಇದ್ದಂಥ ಬಾಳೆಗೊನೆಯನ್ನು ಕಡಿದು ಅದು ಹಣ್ಣಾದ ಮೇಲೆ ಆ ಒಂದು ನಾಗರ ಬನಕ್ಕೆ ಹೋಗಿ ಅದನ್ನು ನೈವೇದ್ಯ ಮಾಡಿ ಮನೆಗೆ ತರ್ತಾಯಿದ್ರು. ಅದರ ಎದುರಿಗೆ ಇರೋದು ಒಂದು ಆಂಜನೇಯನ ಗುಡಿ, ಅದರ ಪಕ್ಕದಲ್ಲೇ ಕ್ಷೇತ್ರಪಾಲ ಇದ್ದಾನೆ. ಇನ್ನೊಂದು ಇತಿಹಾಸ ಪ್ರಸಿದ್ಧವಾದಂಥ ದಕ್ಷಹರ ಸೋಮೇಶ್ವರ ದೇವಸ್ಥಾನ. ಅಂದರೆ ಒಂದು ರೀತಿಯಲ್ಲಿ ಈ 5 ವಿಭಿನ್ನ ದೇವತೆಗಳ ಒಂದು ದೇವಾಲಯ ಸಮುಚ್ಚಯವೇ ಅಲ್ಲಿದೆ. ನಮ್ಮ ಊರಿನ ಪಶ್ಚಿಮ ದಿಕ್ಕಿನಲ್ಲಿ ಇದು ಇರೋದು. ಪೂರ್ವ ದಿಕ್ಕಿನಲ್ಲಿ ನಾನು ಆಗಲೇ ಹೇಳಿದಂಥ ಲಕ್ಷ್ಮೀ ನರಸಿಂಹ ಪೀಠ ಇದೆ. ನಮ್ಮ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸ್ವಾಮಿಯವರು ಪೀಠಕ್ಕೆ ಬಂದು 25 ವರ್ಷಗಳಾದವು. ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ ಅವರ ಪೀಠಾರೋಹಣದ ರಜತ ಮಹೋತ್ಸವ ನಡೀತಾ ಇದೆ. ಖಂಡಿತವಾಗಿಯೂ ನೀವು ಶೃಂಗೇರಿ, ಹೊರನಾಡು, ಆಗುಂಬೆ ಪ್ರವಾಸಗಳಿಗೆ ಮುಂದೆ ಯಾವತ್ತಾದರೂ ಹೋದರೆ ನಡುವೆ ಬರುವಂಥ ನನ್ನ ಹುಟ್ಟೂರು ಹರಿಹರಪುರಕ್ಕೂ ಒಮ್ಮೆ ಹೋಗಿ ಬನ್ನಿ ಅನ್ನೋದು ನನ್ನ ವಿನಂತಿ. ಫೆಬ್ರವರಿ 27ನೇ ತಾರೀಕು ನಮ್ಮ ತಾಯಿಯವರ ಶ್ರಾದ್ದ ಇದ್ದಿದ್ದರಿಂದಾಗಿ ಹಿಂದಿನ ದಿನ ನಡೆದಂಥ ಈ ಒಂದು ಪುನರ್ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ನಾನು ನೇರವಾಗಿ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅವತ್ತೇ ಹೊರಟು ಆ ಸಮಾರಂಭವನ್ನು ಮುಗಿಸಿ ಮತ್ತೆ ರಾತ್ರಿಗೆ ಬಂದು ಮರುದಿನ ಶ್ರಾದ್ದದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ವಯೋಸಹಜವಾಗಿ ಅಷ್ಟು ದೂರ ಒಂದೇ ದಿನ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ನಾನು ಹೋಗಲಿಲ್ಲ. ಆದರೆ ನಮ್ಮ ಕುಟುಂಬದ ಪರವಾಗಿ ನನ್ನ ಕಿರಿಯ ಸೋದರ ರಾಮಕೃಷ್ಣ, ಆತನ ಪತ್ನಿ ಹಾಗೂ ನಮ್ಮ ಅಕ್ಕ ಯಶೋಧ ಹಾಗೂ ಅವರ ಪತಿ ವಿದ್ಯಾಶಂಕರ್, ಹೀಗೆ 4 ಜನ ನಮ್ಮ ಕುಟುಂಬದಿಂದ ಹೋಗಿ ಆ ಸಮಾರಂಭವನ್ನು ಕಣ್ಣು ತುಂಬಿಕೊಂಡು ಬಂದಿದ್ದಾರೆ. ಅದರ ವಿಡಿಯೋಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ನೋಡಿ, 15 ಲಕ್ಷ ರೂಪಾಯಿಗಳ ಒಂದು ಎಸ್ಟಿಮೇಟನ್ನು ಮೊದಲಿಗೆ ಹಾಕ್ಕೊಂಡಿದ್ರು. ಆದರೆ ಖಚಿತವಾಗಿ ಎಷ್ಟು ಖರ್ಚಾಗಿದೆ ಅನ್ನೋದು ಇನ್ನೂ ನನಗೆ ಗೊತ್ತಾಗಿಲ್ಲ. ಈ ಒಂದು ಸಂಚಿಕೆಯನ್ನು ಮಾಡುವವರೆಗೆ ಗೊತ್ತಾಗಿಲ್ಲ. ಯಾಕೆಂದರೆ ಅವರು ಕೂಡ ಪೂರ್ತಿಯಾದ ಒಂದು ಲೆಕ್ಕಾಚಾರವನ್ನು ಇನ್ನೂ ಮುಗಿಸಿದ ಮೇಲೆ ಖಂಡಿತವಾಗಿಯೂ ನಮಗೆ ಆ ಒಂದು ಲೆಕ್ಕವನ್ನು ಕೊಡ್ತಾರೆ. ಒಂದೇ ಒಂದು ರೂಪಾಯಿ ಕೂಡ ಇಲ್ಲಿ ಆಚೀಚೆ ಆಗಿಲ್ಲ, ಅಂದರೆ ಅಪವ್ಯಯ ಆಗಿಲ್ಲ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಖಂಡಿತವಾಗಿಯೂ ಕೊಡ್ತೀನಿ. ಯಾಕೆಂದರೆ ನಮ್ಮ ಸಂಚಿಕೆ ನವೆಂಬರ್ 28ನೇ ತಾರೀಕು ಬೆಳಗ್ಗೆ 8 ಪ್ರಸಾರವಾದರೆ ಕೇವಲ 15 ನಿಮಿಷಗಳು ಕಳೆದಿರಲಿಲ್ಲ. ಒಬ್ಬ ಸಹೃದಯರು 10,001 ರೂಪಾಯಿಗಳನ್ನು ನನ್ನ ಅಕೌಂಟಿಗೆ ಕಳಿಸಿದ್ರು. 10,000 ರೂಪಾಯಿಗಳಿಂದ ಹಿಡಿದು 100 ರೂಪಾಯಿಗಳವರೆಗೆ ಅನೇಕರು ಧನ ಸಹಾಯವನ್ನು ಮಾಡಿದ್ದಾರೆ. ಒಂದು ದೇವತಾ ಕಾರ್ಯಕ್ಕೆ ನೀಡಿರುವಂಥ ಈ ಕಾಣಿಕೆಯನ್ನು ಅವರ ಹೆಸರುಗಳನ್ನು ಹೇಳೋದಾಗಲಿ, ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋದಾಗಲಿ ಮುಖ್ಯ ಅಲ್ಲ. ಆದರೆ 10 ಜನ ಕೈ ಜೋಡಿಸಿದರೆ ಒಂದು ಬಂಡೆಗಲ್ಲನ್ನು ಕೂಡ ಕ್ಷಣ ಮಾತ್ರದಲ್ಲಿ ಎತ್ತಿಡಬಹುದು ಅನ್ನೋದಕ್ಕೆ ಈ ಒಂದು ಕಾರ್ಯ ಸಾಕ್ಷಿಯಾಗಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ಇಂಥ ಒಂದು ಕೆಲಸಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದನ್ನು ಹೃದಯಪೂರ್ವಕವಾಗಿ ನೆನೆಯುತ್ತಾ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.